ನಮಸ್ಕಾರ ವೀಕ್ಷಕರೇ. ಸಮ್ರಾಟ್ ಅಶೋಕನ ಬದುಕನ್ನು ಬದಲಾವಣೆಗೊಳಿಸಿದಂತಹ ಕಳಿಂಗ ಯುದ್ಧ ನಡೆದಂಥ ಸ್ಥಳವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಬಿಹಾರದ ವೈಶಾಲಿಯಲ್ಲಿರುವ ಕುಲುಹಾ ಪ್ರಾಚೀನ ಭಾರತದ ಇತಿಹಾಸದಲ್ಲಿ, ವಿಶೇಷವಾಗಿ ಬೌದ್ಧ ಧರ್ಮದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಪುರಾತತ್ವ ಶಾಸ್ತ್ರದ ಸ್ಥಳವಾಗಿದೆ. ಕಳಿಂಗ ಯುದ್ಧವು ಇಂದಿನ ಒಡಿಶಾ ರಾಜ್ಯದ ಭುವನೇಶ್ವರದ ಸಮೀಪದಲ್ಲಿರುವ ದಯಾ ನದಿಯ ದಂಡೆಯ ಮೇಲಿನ ಧೌಲಿ ಬೆಟ್ಟಗಳ ಬಳಿ ನಡೆದಿತ್ತು ಎಂದು ನಂಬಲಾಗಿದೆ. ಈ ಪ್ರದೇಶವು ಪ್ರಾಚೀನ ಕಳಿಂಗ ಸಾಮ್ರಾಜ್ಯದ ಭಾಗವಾಗಿತ್ತು ಮತ್ತು ಇದು ದಕ್ಷಿಣ ಒಡಿಶಾ ಮತ್ತು ಉತ್ತರ ಆಂಧ್ರ ಪ್ರದೇಶದ ತೀರ ಪ್ರದೇಶವನ್ನು ಒಳಗೊಂಡಿತ್ತು. ಈ ಪ್ರದೇಶದಲ್ಲಿ ಶಿವ ದೇವಾಲಯವಿದ್ದು, ಈ ದೇವಾಲಯದ ಹಿಂಭಾಗದಲ್ಲಿ ಬೌದ್ಧ ಸ್ತೂಪವೂ ಕೂಡ ಇದೆ. ಬೌದ್ಧ ಸ್ತೂಪದ ಎಡಭಾಗದಲ್ಲಿ ದಯಾ ನದಿಯ ಹರಿಯುವ ಸ್ಥಳವಿದ್ದು, ಇದೇ ನದಿಯಲ್ಲಿ ಅಶೋಕ ಸಾಮ್ರಾಜ್ಯನು ಯುದ್ಧ ನಂತರ ತನ್ನ ಖಡ್ಗವನ್ನು ತೊಳೆದಿದ್ದನು ಎನ್ನುವಂತಹ ವಿಚಾರಗಳು ಇಲ್ಲಿ ವ್ಯಕ್ತವಾಗುತ್ತವೆ. ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಹೊಂದಿರುವ ಈ ಸ್ಥಳವು ಗೌತಮ ಬುದ್ಧನ ತನ್ನ ಜೀವನದ ಕೊನೆಯ ಬೋಧನೆಯನ್ನು ಇಲ್ಲಿ ನೀಡಿದ್ದನು ಮತ್ತು ತನ್ನ ಮಹಾಪರಿನಿರ್ವಾಣದ ಮುನ್ಸೂಚನೆಯನ್ನು ಇಲ್ಲಿ ಘೋಷಿಸಿದನು ಎನ್ನುವಂತಹ ಕಾರಣದಿಂದಾಗಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕನು ಬುದ್ಧನ ಕೊನೆಯ ಬೋಧನೆ ನೆನಪಿಗಾಗಿ ಇಲ್ಲಿ ಒಂದು ಭವ್ಯವಾದ ಸ್ತಂಭವನ್ನು ನಿರ್ಮಿಸಿದನು. ಇದನ್ನು ಅಶೋಕ ಸ್ತಂಭ ಅಥವಾ ಸಿಂಹಸ್ತಂಭ ಎಂದು ಕರೆಯಲಾಗುತ್ತದೆ. ಕಳಿಂಗ ಯುದ್ಧದ ಭೀಕರ ರಕ್ತಪಾತವು ಅಶೋಕನ ಬದುಕನ್ನೇ ಬದಲಾಯಿಸಿತು. ಮನ ಪರಿವರ್ತನೆಗೊಂಡ ಅಶೋಕ ಸಮ್ರಾಟನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅಹಿಂಸೆಯ ಮಾರ್ಗವನ್ನು ಅನುಸರಿಸಿದನು. ಕಳಿಂಗ ಯುದ್ಧವು ಅಶೋಕನ ಆಳ್ವಿಕೆಯ 8ನೇ ವರ್ಷದಲ್ಲಿ ಕ್ರಿಸ್ತಪೂರ್ವ 261ರಲ್ಲಿ ಜರುಗಿತು. ಈ ಹಿಂದೆ ಅಶೋಕನ ತಾತನಾದ ಚಂದ್ರಗುಪ್ತ ಮೌರ್ಯನು ಕೂಡ ಕಳಿಂಗವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದರೂ ಸಾಧ್ಯವಾಗಿರಲಿಲ್ಲ. ಅಶೋಕನಿಗೂ ಕೂಡ ಒಂದು ಘೋರ ಯುದ್ಧದ ನಂತರವೇ ಕಳಿಂಗವು ವಿಜಯ ಸಾಧಿಸುವುದಕ್ಕೆ ಸಾಧ್ಯವಾಯಿತು. ಅಶೋಕನದ್ದು 4 ಲಕ್ಷ ಯೋಧರ ಸೇನೆಯಾದರೆ ಕಳಿಂಗ ದೇಶದಲ್ಲಿ 60,000 ಪದಾತಿಗಳು, 10,000 ಅಶ್ವದಳಗಳ ಹಾಗೂ 700 ಗಜಸೇನೆಗಳನ್ನು ಒಳಗೊಂಡಿತ್ತು. ಈ ಸಮರದಲ್ಲಿ ಸುಮಾರು 1,50,000 ಕಳಿಂಗದ ಯೋಧರು ಮತ್ತು 1,00,000 ಅಶೋಕನ ಯೋಧರು ಸಾವನ್ನಪ್ಪಿದ್ದರು. ಇದರ ಪರಿಣಾಮವಾಗಿ ಯುದ್ಧ ಭೂಮಿಯ ಸಮೀಪದಲ್ಲೇ ಹರಿಯುವ ದಯಾ ನದಿಯ ಬಣ್ಣ ಸಾವಿಗೀಡಾದವರ ರಕ್ತದಿಂದಾಗಿ ಕೆಂಪು ನದಿಯಾಗಿ ಮಾರ್ಪಟ್ಟಿತ್ತು. ಈ ಯುದ್ಧದ ನಂತರ ಕಳಿಂಗ ಸಾಮ್ರಾಜ್ಯವು ತನ್ನ ಸಂಪೂರ್ಣವಾದ ಅಸ್ತಿತ್ವವನ್ನು ಕಳೆದುಕೊಂಡಿತು. ಸುಮಾರು 1,00,000 ಜನರ ಸಾವು ಮತ್ತು 1.5 ಲಕ್ಷ ಜನರ ಗಡೀಪಾರು ಮಾಡಲಾಯಿತು. ಈ ಕ್ರೌರ್ಯದಿಂದ ನೊಂದ ಅಶೋಕನು ಯುದ್ಧದ ಬಗೆಗಿನ ತನ್ನ ನಿಲುವನ್ನು ಬದಲಾಯಿಸಿ ಮುಂದೆಂದೂ ಸಾಮ್ರಾಜ್ಯ ವಿಸ್ತರಣೆಗಾಗಿ ಯುದ್ಧವನ್ನು ಮಾಡದಿರಲು ಪಣ ತೊಟ್ಟನು. ನಂತರ ಬೌದ್ಧ ಧರ್ಮ ಸ್ವೀಕರಿಸಿ ತನ್ನ ಅಧಿಕಾರವನ್ನೆಲ್ಲ ಈ ಹೊಸ ಧರ್ಮದ ಪ್ರಚಾರಕ್ಕಾಗಿ ಬಳಸಿದನು. ಕಳಿಂಗವನ್ನು ವಶಪಡಿಸಿದ ನಂತರ ಅಶೋಕನು ಸೇನಾ ವಿಸ್ತರಣೆಯನ್ನು ನಿಲ್ಲಿಸಿ ಮುಂದಿನ 40 ವರ್ಷಗಳಿಗೂ ಹೆಚ್ಚು ಕಾಲ ಶಾಂತಿ, ಸೌಹಾರ್ದತೆ ಮತ್ತು ಸಮೃದ್ಧಿಯಿಂದ ತನ್ನ ರಾಜ್ಯವನ್ನು ಆಳಿದನು. ನೀವು ನೋಡುತ್ತಿರುವಂಥ ಈ ಸ್ಥಳದಲ್ಲೇ ಸಮ್ರಾಟ್ ಅಶೋಕನು ಕಳಿಂಗ ಯುದ್ಧದ ನಂತರ ತನ್ನ ಖಡ್ಗವನ್ನು ತೊಳೆದಿದ್ದಾನೆ. ಮತ್ತೊಂದು ಇದೇ ರೀತಿಯ ವಿಡಿಯೋದೊಂದಿಗೆ ನಿಮ್ಮನ್ನು ಸಂಧಿಸ್ತೀನಿ. ಧನ್ಯವಾದಗಳು.